ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವ ಯೇಸುವಿನ ರಕ್ತದಿಂದ ಪಾಪ ಪರಿಹಾರ ಎಂಬ ವಿಷಯದ 2ನೇ ಭಾಗವನ್ನು ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮೊದಲು ನಾವು ಪ್ರಾರ್ಥಿಸುವ. ತಂದೆ, ನಿಮಗೆ ಸ್ತೋತ್ರ ರಾಜ. ಒಳ್ಳೆಯವನು, ಒಳ್ಳೆತನೆ ಮಾಡುವ ದೇವರು ನೀವಾಗಿದ್ದೀರಿ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಪರಾಕ್ರಮವುಳ್ಳ ದೇವರು. ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ಸ್ವಾಮಿ ನಾವು ನಿಮ್ಮ ಸನ್ನಿಧಿಗೆ ಬಂದೇವೆ. ನಿಮ್ಮ ಸ್ವರವನ್ನು, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ ಬಂದೇವೆ. ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ನಿಮ್ಮ ಜೀವಳ ವಾಕ್ಯದ ಮೂಲಕ ಮಾತನಾಡಿ ಅಪ್ಪ. ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸಿ ಸ್ವಾಮಿ. ಅವರ ಹೃದಯದಲ್ಲಿ ಮಹತ್ವದ ಕಾರ್ಯ ಮಾಡಿ. ಯೇಸುವೆ, ನಿಮ್ಮ ಪ್ರೀತಿ, ತ್ಯಾಗ, ಬಲಿದಾನ ಸ್ವಾಮಿ, ಅದರ ಉದ್ದ, ಅಗಲ, ಆಳ, ಎತ್ತರೆಂಬುದನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಹೃದಯ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಸ್ವಾಮಿ. ಆತ್ಮಿಕ ಕಣ್ಣು, ಆತ್ಮಿಕ ಕಿವಿ, ಆತ್ಮಿಕ ಹೃದಯ ತೆರೆಯಲ್ಪಡಲಿ ಸ್ವಾಮಿ. ಆಂತರ್ಯ ತೆರೆಯಲ್ಪಡಲಿ ದೇವ. ಪವಿತ್ರ ಆತ್ಮನೆಲ್ಲವನ್ನು ನೀವು ಆತೊಟ್ಟಿಗೆ ತೆಗೆದುಕೊಳ್ಳಿ. ಮಾತನಾಡುವ ನನ್ನನ್ನು ಕೇಳಿಸ್ಕೊಳ್ಳಿ. ನಮ್ಮ ಜನರನ್ನು ಆಳ್ವಿಕೆ ಮಾಡಿ ಅಪ್ಪ. ತಂದೆ, ನಿಮಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರಿಯರೇ, ನಾವು ಈ ಸಂದೇಶದಲ್ಲಿ ಯೇಸುವಿನ ರಕ್ತದಿಂದ ಪಾಪ ಪರಿಹಾರ ಎಂಬ ವಿಷಯದ 2ನೇ ಭಾಗವನ್ನು ಧ್ಯಾನ ಮಾಡುವ. ನಾವು ಮೊದಲನೇ ಭಾಗದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ, ಹೇಗೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ, ಯಾಕೆ ರಕ್ತದ ಮೂಲಕ ಪಾಪ ಪರಿಹಾರವಾಗ್ತದೆ. ಅಷ್ಟು ಮಾತ್ರವಲ್ಲ, ಯೇಸುವಿನ ರಕ್ತದ ಮೂಲಕ ಮಾತ್ರ ನಮ್ಮ ಪಾಪಗಳು ಪರಿಹಾರವಾಗುವುದು ಹೇಗೆ ಎಂಬುದನ್ನು ಕೂಡ ನಾವು ಕಳೆದ ಸಂದೇಶದಲ್ಲಿ ಧ್ಯಾನ ಮಾಡಿದ್ದೇವೆ. ಯಾಕೆಂದ್ರೆ ಯೇಸುವಿನ ರಕ್ತ ಪರಿಶುದ್ಧವಾದದ್ದು, ಅದು ಪರಲೋಕದಿಂದ ಬಂದದ್ದು, ಅದರಲ್ಲಿ ಪಾಪ ಇಲ್ಲ. ಹಾಗಾಗಿ ಆ ರಕ್ತ ಮಾತ್ರ ನಮ್ಮನ್ನು ಪಾಪದಿಂದ ಬಿಡಿಸ್ತದೆ. ರಕ್ತದಲ್ಲಿ ಜೀವ ಇರುವುದರಿಂದಾಗಿ, ಅದು ಪ್ರತಿ ದೇಹಿಗೆ ಜೀವದ ಆಧಾರವಾಗಿರುವುದಾಗಿ, ರಕ್ತದ ಮೂಲಕ ದೋಷ ಪರಿಹಾರವಾಗುವುದಾಗಿ ದೇವರು ನೇಮಿಸಿದ್ದಾರೆ. ಹಲ್ಲೆಲೂಯ. ಈ ವಿಷಯಗಳು ನಾವು ಕಳೆದ ಸಂಚಿಕೆಯಲ್ಲಿ, ಕಳೆದ ಭಾಗದಲ್ಲಿ ನಾವು ಧ್ಯಾನಿಸಿದ್ದೇವೆ. ಇವತ್ತು ನಾವು ಧ್ಯಾನಿಸುವ, ನಾವು ವಾಕ್ಯದಲ್ಲಿ ನೋಡಿದ್ದೇವೆ, ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಸಕಲ ಪಾಪದಿಂದ ತೊಳೆದು ಶುದ್ಧೀಕರಿಸ್ತದೆ. ಅಂದ್ರೆ ನಮ್ಮನ್ನು ಎಲ್ಲಾ ಪಾಪಗಳಿಂದ ಬಿಡಿಸ್ತದೆ. ಈಸ್ ಅ ಕಂಪ್ಲೀಟ್ ಸ್ಯಾಕ್ರಿಫೈಸ್. ನಮಗೋಸ್ಕರ ಆತನು ಪರಿಪೂರ್ಣವಾದ ಒಂದು ತ್ಯಾಗ, ಒಂದು ಯಜ್ಞವಾಗಿದ್ದಾರೆ. ಅಲ್ಲೆಲ್ಲ ಇನ್ನು ಬೇರೆ ಯಾವ ಯಜ್ಞದ ಅಗತ್ಯ ಇಲ್ಲ. ಯೇಸು ಕ್ರಿಸ್ತ ನಮ್ಮನ್ನು ಪಾಪವನ್ನು ಬಿಡಿಸಲಿಕ್ಕೆ ಬೇಕಾದ ಪರಿಪೂರ್ಣವಾದ ಯಜ್ಞವನ್ನು ಮಾಡಿ ಮುಗಿಸಿದ್ದಾರೆ. ಅಲ್ಲೆಲ್ಲೂಯ. ನಾವು ಅಷ್ಟು ಮಾತ್ರ ಅಲ್ಲ, ಯೇಸು ಸ್ವಾಮಿಯ ರಕ್ತ ಹರಿದಾಗ, ರಕ್ತ ಸುರಿಸಲ್ಪಟ್ಟಾಗ ಪಾಪದಿಂದ ಉಂಟಾದ ಪರಿಣಾಮಗಳು, ಅಂದ್ರೆ ರೋಗ, ಶಾಪ, ಬಡತನ, ಈ ಎಲ್ಲವನ್ನು ಕೂಡ ಯೇಸು ಸ್ವಾಮಿ ನಮ್ಮ ಜೀವಿತದಿಂದ ತೆಗೆದು ಹಾಕಿದ್ರು. ಹಲ್ಲೆಲೂಯ. ಯೇಸುವಿನ ರಕ್ತ ಅದನ್ನು ತೆಗೆದು ಹಾಕಿದ್ರು. ನಾವೀಗ ಧ್ಯಾನಿಸುವ, ನಾವು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ದೇವದರ್ಶನ ಗುಡಾರದಲ್ಲಿ ಕೃಪಾಸನದ ಮುಂದೆ ಮಹಾಯಾಜಕರು 7 ಸಾರಿ ರಕ್ತವನ್ನು ಚಿಮುಕಿಸಬೇಕಾಗಿತ್ತು. ಆಗ ಪ್ರಾಣಿಗಳ ವಧೆಯನ್ನು ಮಾಡಿ ಆ ರಕ್ತದಿಂದ 7 ಸಾರಿ ಈ ಎಲ್ಲ ಪ್ರಾಣಿಯ ರಕ್ತ ಏನಾಗಿತ್ತು ಅಂತ ಹೇಳಿದ್ರೆ, ಮುಂದೆ ಬರಬೇಕಾದ ಯೇಸುವಿನ ತ್ಯಾಗ ಯಜ್ಞ, ಆತನ ರಕ್ತಕ್ಕೆ ಅದು ನೆರಳಾಗಿತ್ತು, ಶ್ಯಾಡೋ ಆಗಿತ್ತು. ಪರಿಪೂರ್ಣವಾದದ್ದು ಅದು ಯೇಸುವಿನ ರಕ್ತದ ಮೂಲಕ ನಂತರ ಪಾಪ ಪರಿಹಾರ ಉಂಟಾಯಿತು. ಯಾಜಕಕಾಂಡ 16ನೇ ಅಧ್ಯಾಯದ 14ನೇ ವಚನ ನಾವು ಓದುವ. ಆಗ ಆ ಹೋರಿಯ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಕೃಪಾಸನದ ಪೂರ್ವ ಭಾಗದ ಮೇಲೆ ಬೆರಳಿಂದ ಚಿಮುಕಿಸಿ, ಕೃಪಾಸನದ ಎದುರಾಗಿಯೂ 7 ಸಾರಿ ಚಿಮುಕಿಸಬೇಕು ಎಂಬುದಾಗಿ ವಾಕ್ಯ ನೋಡ್ತೇವೆ. ಸತ್ಯವೇದದಲ್ಲಿ ನಾವು ಯಾವಾಗಲೂ 7 ಎಂಬ ಸಂಖ್ಯೆಯನ್ನು ನೋಡಿದಾಗ ಪರಿಪೂರ್ಣತೆ, ಕಂಪ್ಲೀಟ್ನೆಸ್ ಅನ್ನು ತೋರಿಸ್ತದೆ. ಆಗ ನಾವು ನೋಡ್ತೇವೆ, ಯೇಸುವಿನ ರಕ್ತ ಕೂಡ 7 ಸಾರಿ ನಮಗೋಸ್ಕರ ಚಿಮುಕಿಸಲ್ಪಟ್ಟಿತು, ನಮ್ಮನ್ನು ಸಕಲ ಪಾಪದಿಂದ ಬಿಡಿಸಲಿಕ್ಕೆ, ಪರಿಪೂರ್ಣ ಯಜ್ಞವಾಗ್ಲಿಕ್ಕೋಸ್ಕರ. ಹೇಗೆ ನಾವು ಹಳೆ ಒಡಂಬಡಿಕೆಯಲ್ಲಿ ಕೃಪಾಸನದ ಮುಂದೆ ರಕ್ತವನ್ನು 7 ಸಾರಿ ಚಿಮುಕಿಸಬೇಕಾಗಿತ್ತು, ಅದೇ ರೀತಿಯಲ್ಲಿ ಯೇಸುವಿನ ರಕ್ತ ಕೂಡ ನಮಗೋಸ್ಕರ 7 ಸಾರಿ ಚಿಮುಕಿಸಲ್ಪಟ್ಟಿತು, ನಮಗೆ ಪರಿಪೂರ್ಣವಾದ ಬಿಡುಗಡೆ ಉಂಟಾಗ್ಲಿಕ್ಕೆ, ಪಾಪ ಪರಿಹಾರ ಉಂಟಾಗ್ಲಿಕ್ಕೆ, ನಮ್ಮನ್ನು ಸಕಲ ಪಾಪದಿಂದ ತೊಳಿಲಿಕ್ಕೋಸ್ಕರ. ಯೇಸುವಿನ ರಕ್ತ ಮೊದಲಿಗೆ ಸುರಿಸಲ್ಪಟ್ಟದ್ದು ಗೆತ್ಸೆಮನೆ ತೋಟದಲ್ಲಿ. ಯೇಸು ಸ್ವಾಮಿ ಶಿಲುಬೆಗೆ ಮರಣಕ್ಕೆ ಹೋಗುವುದಕ್ಕಿಂತ ಮೊದಲು ಆತನ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ, ಆತನ ಬೆವರು ರಕ್ತದೋಪಾದಿಯಲ್ಲಿ ಅದು ನೆಲಕ್ಕೆ ಬಿತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯಕ್ಕೆ 44ನೇ ವಚನಕ್ಕೆ ಸತ್ಯವೇದ ತಿರುಗಿಸುವ. ಅಲ್ಲಿ ವಾಕ್ಯ ಹೇಳ್ತದೆ,
ಆತನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಯೋಪಾದಿಯಲ್ಲಿ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೀವಿ, ಸ್ವಾಮಿ ಮನೋವ್ಯಥೆ ಉಳ್ಳವನಾಗಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಆತನ ಬೆವರು ರಕ್ತವಾಯಿತು ಎಂಬುದಾಗಿ. ಯೇಸು ಸ್ವಾಮಿ ಪವಿತ್ರಾತ್ಮನ ಬಲದಿಂದ ಶಕ್ತಿಯಿಂದ ಚಲಿಸ್ತಾ ಇದ್ರು. ಯೇಸು ಸ್ವಾಮಿ ಒಂದು ವೇಳೆ ಗೆತ್ಸೆಮನೆ ತೋಟದಲ್ಲಿಯೇ ಆತನು ಸಾಯ್ತಾ ಇದ್ರೆ ನಮಗೋಸ್ಕರ ನಿಮಗೋಸ್ಕರ ಪಾಪ ಪರಿಹಾರ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಆತನು ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೂಲಕ, ಅಲ್ಲಿ ರಕ್ತ ಸುರಿಸುವುದರ ಮೂಲಕ ನಾವು ನೋಡಿದ್ದೇವೆ ಪಾಪ ಪರಿಹಾರ ಕಂಪ್ಲೀಟ್ ಆಗ್ತದೆ, ಪರಿಪೂರ್ಣವಾಗ್ತದೆ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಮನೋವ್ಯಥೆಯುಳ್ಳವನಾಗಿ ಪ್ರಾರ್ಥನೆ ಮಾಡುವಾಗ ಆತನ ಬೆವರು ರಕ್ತವಾಯ್ತು ಎಂಬುದಾಗಿ. ಸೊ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಎದುರು ನೋಡ್ತಾ, ಅದರಲ್ಲಿರುವ ಬಾಧೆ ಸಂಕಟವನ್ನು ಎದುರು ನೋಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾ ಇರುವಾಗ ಅದರ ಗೂಢಾರ್ಥ ಏನಂತ ಹೇಳಿದ್ರೆ, ಅದು ಎಷ್ಟು ಮಾನಸಿಕವಾಗಿ ನೋವಿನಿಂದ ಕೂಡಿತ್ತಂತ ಹೇಳಿದ್ರೆ, ಸಕಲ ಜನರ ನೋವು, ಮಾನಸಿಕವಾದ ನೋವು, ಆಂತರ್ಯದ ನೋವು, ಅದೆಲ್ಲವೂ ಎಲ್ಲರ ದುಃಖ, ಚಿಂತೆ, ವೇದನೆ ಯೇಸು ಸ್ವಾಮಿಯ ಮೇಲೆ ಬಂತು. ಯೇಸು ಸ್ವಾಮಿ ಆತನು ಯಜ್ಞದ ಕುರಿಮರಿ ಬಲಿಪಶು ಅಂದರೆ ಎಲ್ಲ ಅಪರಾಧ ಆತನ ಮೇಲೆ, ಎಲ್ಲ ನೋವು ಆತನ ಮೇಲೆ, ಎಲ್ಲ ಕಷ್ಟ ಆತನ ಮೇಲೆ, ಎಲ್ಲ ನಿಂದೆ ಆತನ ಮೇಲೆ, ಎಲ್ಲ ಮಾನಸಿಕವಾದ ಪೇನ್ಗಳು ಆತನ ಮೇಲೆ. ಸೊ ತಂದೆಯಾದ ದೇವರು ಎಲ್ಲವನ್ನು ಆತನ ಮೇಲೆ ಹಾಕಿದ್ರು. ಸೊ ಯೇಸು ಸ್ವಾಮಿಗಿಂತ ಮೊದಲನೇ ಜನರೇಷನ್ ಅದು, ಆಮೇಲಿನಂತ ಜನರೇಷನ್ ಎಲ್ಲವನ್ನು ಆತನ ಮೇಲೆ ಹಾಕಿದ್ರು. ಸೊ ಆ ಪೇನ್ ನ ಭಾರ ಇಷ್ಟೇ ಎಂಬುದಾಗಿ ನೋಡುವಾಗ ಆತನ ಬೆವರು ರಕ್ತವಾಯಿತು. ಸೊ ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಹೇಳ್ತಾರೆ, ಎಲೆ ಕಷ್ಟಪಡೋರು ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ಅದರ ಅರ್ಥ ಏನಂದ್ರೆ, ನಿಮ್ಮ ಕಷ್ಟ, ಸಂಕಟ, ಕಣ್ಣೀರು, ನೋವು, ವೇದನೆ, ರೋಗ, ಸಮಸ್ಯೆಯನ್ನು ನನಗೆ ಕೊಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಆತನು ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದೆಂಬುದಾಗಿ ವಾಕ್ಯ ಹೇಳ್ತದೆ ಏಷಯ 53. ಸೊ ಅಷ್ಟು ನೋವು, ಮಾನಸಿಕವಾದ ನೋವು, ಸಕಲ ಜನರ ನೋವನ್ನು ಯೇಸು ಸ್ವಾಮಿ ತನ್ನ ಮೇಲೆ ತೆಗೆದುಕೊಂಡ್ರು. ಆಗ ಅವರ ಬೆವರು ರಕ್ತವಾಯಿತು, ನೆಲಕ್ಕೆ ಬಿತ್ತು. ಸೊ ಮೊದಲನೇ ಸಾರಿ ಯೇಸು ರಕ್ತ ಗೆತ್ಸೆಮನೆ ತೋಟದಲ್ಲಿ ಬಿತ್ತು, ನಮಗೆ ಮಾನಸಿಕವಾದ ಆಂತರ್ಯದ ಸ್ವಸ್ಥತೆಗೋಸ್ಕರ, ಮುರಿದ ಮನಸ್ಸುಗಳು ಕಟ್ಟಲಿಕ್ಕೋಸ್ಕರ, ನೊಂದ ಹೃದಯಗಳು ಸಂತೈಸಲ್ಪಡ್ಲಿಕ್ಕೋಸ್ಕರ. ಸೊ ಎರಡನೇದಾಗಿ ಯೇಸು ಸ್ವಾಮಿಯರು ರಕ್ತ ಎಲ್ಲಿ ಬಿತ್ತಂತ ಹೇಳಿದ್ರೆ, ಆತನ ಮುಖವನ್ನು ಹೊಡೆದಾಗ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 67ನೇ ವಚನ, ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಹೊಡೆದವರು ಯಾರು, ನಮಗೆ ಪ್ರವಾದನೆ ಹೇಳು ಅಂದರು. ಸೊ ಯೇಸು ಸ್ವಾಮಿಯ ಕೆನ್ನೆಗೆ ಹೊಡೆದ್ರು, ಆತನ ಮುಖಕ್ಕೆ ಗುದ್ದಿದ್ರು. ಈಗ ನಾವು ನೋಡ್ತೇವೆ ಎಷ್ಟು ಗುದ್ದಿದ್ರು ಎಂಬುದಾಗಿ ನೋಡುವಾಗ ಆತನ ಮುಖ ವಿರೂಪವಾಯಿತು. ಏಷಯ 50ನೇ ಅಧ್ಯಾಯದ 6ನೇ ವಚನ ಓದುವ, ಒಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದನು, ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ ಎಂಬುದಾಗಿ. ಸೊ ಗಡ್ಡವನ್ನು ಕೀಳುವವರಿಗೆ ಕೂದಲನ್ನು ಕೊಟ್ಟರು, ಆತನು ಉಗಿಸಿಕೊಳ್ಳಿಕ್ಕೆ ಮುಖವನ್ನು ಕೊಟ್ಟರು, ಒಡಿಸಿಕೊಳ್ಳುವವರಿಗೆ ತನ್ನ ಬೆನ್ನನ್ನು ಕೊಟ್ಟರು. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯನ್ಗೆ ಮುಖಕ್ಕೆ ಅವರು ಇಷ್ಟು ಹೊಡೆದ್ರು ಅಂತ ಹೇಳಿದ್ರೆ ಆತನ ಮುಖ ವಿರೂಪವಾಯಿತು. ನಾವು ಏಷಯ 53 ನಾವು ನೋಡ್ತೇವೆ, ಏಷಯ ಪ್ರವಾದಿಯು ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ವರ್ಣಿಸ್ತಾರೆ. ಆತನಲ್ಲಿ ನೋಡತಕ್ಕ ಯಾವ ಅಂದ ಚಂದ ಇರಲಿಲ್ಲ ಎಂಬುದಾಗಿ, ಯಾವ ಅಂದ ಚಂದ ಇರಲಿಲ್ಲ ಎಂಬುದಾಗಿ. ಆದರೆ ಪರಮಗೀತೆ ಪುಸ್ತಕದಲ್ಲಿ ನಾವು ಯೇಸು ಸ್ವಾಮಿಯ ಬಗ್ಗೆ ಓದುವಾಗ, ಆತನು 10,000 ಧ್ವಜಪ್ರಾಯನು, ಸರ್ವಾಂಗ ಸುಂದರನು, ಮನೋಹರನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಎಣಿಸ್ಬೇಕು, ಆ ಏಷಯನ ಪ್ರವಾದಿ ಪುಸ್ತಕದಲ್ಲಿ ಆತನಿಗೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೋಡುವಾಗ ಗುರುತೇ ಸಿಗ್ಲಿಲ್ಲ, ಮನುಷ್ಯನೋ ಎಂಬುದಾಗಿ ಗೊತ್ತೇ ಆಗ್ಲಿಲ್ಲ, ಯಾವುದೊಂದು ಮಾಂಸದ ಮುದ್ದೆಯಾಗಿ ಕಂಡು ಬಂದರು, ಗುರ್ತವೇ ಆಗ್ಲಿಲ್ಲ, ಯಾವ ಅಂದ ಚಂದ ಇರಲಿಲ್ಲ. ಸೊ ಯೇಸು ಸ್ವಾಮಿ ನಮ್ಮ ಸ್ವಾರೂಪ್ಯವನ್ನು, ನಮ್ಮ ಪಾಪದ ಸ್ವಾರೂಪ್ಯವನ್ನು ಅಲ್ಲಿ ಶಿಲುಬೆಯಲ್ಲಿ ತಾನು ಧರಿಸಿಕೊಂಡು ಆತನ ಸೌಂದರ್ಯವನ್ನು, ಆತನ ಪರಿಶುದ್ಧತೆಯನ್ನು ನಮಗೆ ಕೊಟ್ಟರು. ಆತನ ಪಾಪಿ ಸ್ವರೂಪಿ ಅದನ್ನು ನಾವು ಪರಿಶುದ್ಧರಾಗ್ಲಿಕ್ಕೆ. ಸೊ 3ನೇ ಸಾರಿ ಯೇಸು ಸ್ವಾಮಿಯ ರಕ್ತ ಹರಿಯಲ್ಪಟ್ಟದ್ದು ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟಾಗ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 2ನೇ ವಚನ ಓದುವ, ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಗಳನ್ನು ಹೊಡೆಸಿದನು ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟರು ಎಂಬುದಾಗಿ. ಸೊ 3ನೇ ಸಾರಿ ಆತನ ರಕ್ತ ಹರಿದದ್ದು ತಲೆಗೆ ಮುಳ್ಳಿನ ಕಿರೀಟ ಇಟ್ಟಾಗ. ಸೊ ಆ ಮುಳ್ಳಿನ ಕಿರೀಟದಲ್ಲಿದ್ದ ಮುಳ್ಳುಗಳು ಹೇಗಿತ್ತು ಎಂಬುದಾಗಿ ನೋಡುವಾಗ ಅದು ಗೋಡೆಗೆ ಬಡುವ ನೇಲ್ನಾಗಿ ಮೊಳೆಯಾಗಿತ್ತು. ಸೊ ಅವರು ಆ ಮುಳ್ಳಿನ ಕಿರೀಟವನ್ನು ಎಣೆದು ಯೇಸುವಿನ ತಲೆ ಮೇಲೆ ಇಟ್ಟು ಅದನ್ನು
ಸ್ಕ್ವೀಸ್ ಮಾಡಿದ್ರು, ಅದನ್ನು ಒತ್ತಿದ್ರು. ಯಾಕೆಂತ ಹೇಳಿದ್ರೆ ಆ ಮುಳ್ಳುಗಳು ಯೇಸುಸ್ವಾಮಿಯ ಸ್ಕಲ್ನ ಒಳಗೆ, ಬುರುಡೆಯ ಒಳಗೆ ಹೋಗ್ಬೇಕು. ಯಾಕೆಂದ್ರೆ ಕಿರೀಟ ಬೀಳ್ಬಾರ್ದು, ಕಿರೀಟ ನಿಲ್ಬೇಕು. ಅದಕ್ಕೋಸ್ಕರ ಆ ಮೊಳೆ ಆಕಾರದಲ್ಲಿರುವಂತಹ ಉದ್ದ ಉದ್ದದ ಮುಳ್ಳುಗಳನ್ನು ಅವರು ತಲೆಯ ಒಳಗೆ ಸ್ಕ್ವೀಸ್ ಮಾಡಿಬಿಟ್ರು, ಅದನ್ನು ಒಳಗೆ ದಬ್ಬಿದ್ರು. ಆಗ ತಲೆಯ ಸ್ಕಲ್ನಿಂದ, ಬುರುಡೆಯಿಂದ ರಕ್ತ ಬಂತು. ಸೊ ಈ ರಕ್ತ ನಿಮ್ಮನ್ನು ಶಾಪದಿಂದ ಬಿಡಿಸ್ಲಿಕ್ಕೆ, ಪಾಪದ ಪರಿಣಾಮವಾದ ಶಾಪದಿಂದ ಬಿಡಿಸ್ಲಿಕ್ಕೋಸ್ಕರ. ಮುಳ್ಳು ಯಾವಾಗಲೂ ಶಾಪವನ್ನು ಗುರುತಿಸ್ತದೆ. ಗಲಾತ್ಯ 3ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೇ ಅಲ್ಲ ಎಂಬುದಾಗಿ. ಸೊ ನಿಜವಾಗಿ ಸಹ ನಾವು ನೋಡ್ತೇವೆ, ಯೇಸುಸ್ವಾಮಿ ಹೊತ್ತವರೇ ನಮ್ಮ ಸಂಕಟ, ನಮ್ಮ ಪಾಪ, ಶಾಪ, ರೋಗ, ಬೇನೆ, ಬಡತನವನ್ನು ತನ್ನ ದೇಹದಲ್ಲಿ ಹೊತ್ತು ತೀರಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಮುಳ್ಳಿನ ಕಿರೀಟ, ಇದರಲ್ಲಿ ತಲೆಯಿಂದ ಬಂದಂತ ರಕ್ತ ನಮ್ಮನ್ನು ಪ್ರತಿಯೊಂದು ರೀತಿಯ ಮಾನಸಿಕವಾದ ಅಸ್ವಸ್ಥತೆಯಿಂದ ಗುಣಪಡಿಸ್ಲಿಕ್ಕೋಸ್ಕರ, ನಮ್ಮ ಮನಸ್ಸಿನಲ್ಲಿರುವ ಸಮಸ್ಯೆಗಳನ್ನು ತೆಗಿಲಿಕ್ಕೋಸ್ಕರ ಈ ರಕ್ತ ಸುರಿಸಲ್ಪಟ್ಟಿತು. ನಾವು 4ನೇದಾಗಿ ನೋಡ್ತೇವೆ, ಕೊರಡೆಗಳಿಂದ ಹೊಡೆದಾಗ ಯೇಸುಸ್ವಾಮಿಯ ದೇಹದಿಂದ ರಕ್ತ ಬಂತು. ಅಲ್ಲಿ ನಾವು ಈಗಾಗಲೇ ಏಷಯದಲ್ಲಿ ನೋಡಿದ್ದೇವೆ, ಒಡೆಯುವವರಿಗೆ ನನ್ನ ಬೆನ್ನನ್ನು ಕೊಟ್ಟೆನು ಎಂಬುದಾಗಿ. ಸೊ ಯೇಸುಸ್ವಾಮಿಗೆ 40ಕ್ಕೆ 1 ಕಡಿಮೆ, ಅಂದ್ರೆ 39 ಕೊರಡೆ ಏಟುಗಳನ್ನು ಹೊಡೆದ್ರು. ನಾವು ನೋಡ್ತೇವೆ ಯೋಹಾನ 19ನೇ ಅಧ್ಯಾಯದ 1ನೇ ವಚನ, ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿದನು ಎಂಬುದಾಗಿ ನೋಡ್ತೇವೆ. ಸೊ ಆ ಸಮಯದಲ್ಲಿ ಈ ರೋಮನ್ ಸೈನಿಕರು ಯೂಸ್ ಮಾಡ್ತಾ ಇರುವಂತ ಆ ಕೊರಡೆಗಳು ಹೇಗಿತ್ತು ಎಂಬುದಾಗಿ ನೋಡುವಾಗ, ಒಂದು ಹ್ಯಾಂಡಲ್ಗೆ, ಒಂದು ಹಿಡಿಗೆ ಅನೇಕವಾದ ಆ ಚರ್ಮದ ಪಟ್ಟಿಗಳು, ಉದ್ದವಾದ ಚರ್ಮದ ಪಟ್ಟಿಗಳಿರ್ತಿತ್ತು. ಹೇಗೆ ನಾವು ಸೊಂಟ ಪಟ್ಟಿ ಯೂಸ್ ಮಾಡ್ತೇವೆ, ಬೆಲ್ಟ್, ಚರ್ಮದ ಪಟ್ಟಿ ಇರ್ತದೆ ಅನೇಕವಾದದ್ದು ಒಂದು ಹ್ಯಾಂಡಲ್ಗೆ. ಸೊ ಅದರ ಕೊನೆಯಲ್ಲಿ ಒಂದು ಮೆಟಲ್ ಬಾಲ್, ಅಂದ್ರೆ ಒಂದು ಭಾರವಾದ ಲೋಹದ ಬಾಲ್ ಅನ್ನು ಇಡ್ತಾ ಇದ್ರು ಅವರು. ಅದಕ್ಕೆ ಸುತ್ತಲೂ ರೌಂಡ್ ಆಗಿರುವ ಬಾಲ್ಗೆ ಸುತ್ತಲೂ ಮುಳ್ಳಿನಿಂದ, ಅಂದ್ರೆ ಆ ಮೆಟಲ್ನಿಂದ ಕೂಡಿದ ಚುಚ್ಚುವ ಮುಳ್ಳುಗಳಿತ್ತು. ಅಷ್ಟು ಮಾತ್ರ ಅಲ್ಲ, ಪಟ್ಟಿಯ ಉದ್ದಕ್ಕೂ ಅವರು ಆ ಮೆಟಲ್ನಲ್ಲಿ ಮಾಡಿದಂತ ಮೊಳೆಗಳನ್ನು ಅದರಲ್ಲಿ ಜೋಡಿಸಿದ್ರು. ಸೊ ಈಗ ಒಂದು ಹ್ಯಾಂಡಲ್ಗೆ ಅನೇಕ ಸ್ಟ್ರಿಪ್ಗಳಿದೆ. ಸೊ ಆ ಕೊರಡೆಯಿಂದ ಅವರು ಹೊಡೆಯುವಾಗ ಆ ಎಂಡಿನಲ್ಲಿ ಭಾರವಾದ ಆ ಬಾಲ್ ಇರುವುದರಿಂದಾಗಿ ಆ ಇಡೀ ಚರ್ಮದ ಪಟ್ಟಿ ಅವರ ದೇಹವನ್ನು ಸುತ್ತಿ ಆ ಬಾಲ್ ಅವರ ದೇಹವನ್ನು ಕಚ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಪಟ್ಟಿಯಲ್ಲಿ ಕೂಡ ಅಲ್ಲಿ ಅವರು ಲೋಹದ ಮುಳ್ಳುಗಳನ್ನು ಇಟ್ಟಿರುವುದರಿಂದಾಗಿ, ಜೋಡಿಸಿರುವುದರಿಂದಾಗಿ ಅದು ದೇಹದ ಮೇಲೆ ಕಚ್ತಾ ಇತ್ತು. ನಂತರ ಆ ಕೊರಡೆಯನ್ನು ಹಿಂದೆ ಎಳೆಯುವಾಗ ಅವರು ಹಾಗೆ ಬಿಡಿಸಿ ಎಳಿತಾ ಇರಲಿಲ್ಲ, ಹಾಗೆ ಎಳಿತಾ ಇದ್ರು. ಹಾಗೆ ಎಳೆಯುವಾಗ ಯೇಸುಸ್ವಾಮಿಯ ಮಾಂಸವನ್ನು ಕೂಡ ಅದು ಎಳೆದು ಬಂತು. ಅದನ್ನು ತೆಗೆದುಕೊಂಡು ಕಿತ್ತುಕೊಂಡು ಬಂದು ಹಿಂದೆ ಬರುವಾಗ, ಹೀಗೆ ಅವರು 39 ಕೊರಡೆ ಏಟುಗಳನ್ನು ಕೊಟ್ಟಾಗ ಯೇಸುಸ್ವಾಮಿಯ ದೇಹದಲ್ಲಿ ಮಾಂಸಗಳು ಕಿತ್ತು ಬಂದು ಅವರ ಮೂಳೆಗಳು ಕೂಡ ಕಾಣಿಸಿದ್ದು. ನಾವು ಅದನ್ನು ಕೀರ್ತನೆ 22ನೇ ಅಧ್ಯಾಯದ 17ನೇ ವಚನದಲ್ಲಿ ಓದ್ತೇವೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು, ಅವರು ನನ್ನ ನೋಡಿ ನೋಡಿ ಹಿಗ್ಗುತ್ತಾರೆ ಎಂಬುದಾಗಿ. ಸೊ ಅಲ್ಲಿ ನಾವು ನೋಡ್ತೇವೆ ಯೇಸುಸ್ವಾಮಿಯ ಶಿಲುಬೆಯ ಮರಣದ ಬಗ್ಗೆ ಬರೆಯಲ್ಪಟ್ಟಿದೆ, ಕೀರ್ತನೆ 22. ಅಲ್ಲಿ ನಾವು 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರೇ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ. ಅದು ಯೇಸುಸ್ವಾಮಿ ಶಿಲುಬೆಯಲ್ಲಿ ಮಾತನಾಡಿದ ಒಂದು ಮಾತು. ಸೊ ಶಿಲುಬೆಯ ಶ್ರಮದ ಬಗ್ಗೆ ಈ ವಾಕ್ಯ, ಕೀರ್ತನೆ ಬರೆಯಲ್ಪಟ್ಟಿದೆ. ಸೊ ಆತನ ಎಲುಬುಗಳನ್ನು ಕೂಡ ಎಣಿಸ್ಲಿಕ್ಕೆ ಆಯ್ತು, ಎಕ್ಸ್ಪೋಸ್ ಆಯ್ತು. ಸೊ ಇದು ನಮ್ಮ ದೈಹಿಕವಾದ ಆರೋಗ್ಯಕ್ಕಾಗಿ, ನಮ್ಮ ದೇಹದಲ್ಲಿರುವ ರೋಗಗಳ ಸ್ವಸ್ಥತೆಗೋಸ್ಕರ ಆತನ ಬಾಸುಂಡೆಯಿಂದ ನಮಗೆ ಗುಣವಾಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ಯೇಸುವಿನ ನಾಮದಲ್ಲಿ ಅನೇಕ ರೋಗಗಳು ಗುಣ ಆಗ್ತದೆ, ಎಲ್ಲ ನೋವುಗಳು ಗುಣ ಆಗ್ತದೆ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಆತ ನಮ್ಮ ರೋಗ ಬೇನೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಮೊದಲು ಹೇಳಿದಾಗೆ ಮಾನಸಿಕವಾದ ಪೇನ್, ಆಂತರ್ಯದ ಪೇನ್, ಅದನ್ನು ಕೂಡ ಯೇಸುಸ್ವಾಮಿ ತೆಗೆದುಕೊಂಡ್ರು. ಅನೇಕರಿಗೆ ರೋಗ ಸ್ವಸ್ಥತೆ ಆಗ್ತದೆ. ಹೇಗೆ ಸ್ವಸ್ಥತೆ ಆಗ್ತದೆ ಅಂತ ಹೇಳಿದ್ರೆ, ಆ ರೋಗವನ್ನು ಯೇಸುಸ್ವಾಮಿ ತನ್ನ ಮೇಲೆ ತೆಗೆದುಕೊಂಡಿದ್ದಾರೆ. ಅನೇಕರಿಗೆ ಯೇಸುಸ್ವಾಮಿಯ ಸನ್ನಿಧಿಯಲ್ಲಿ ಸಮಾಧಾನ ಉಂಟಾಗ್ತದೆ, ನೋವಿನಿಂದ ಕಣ್ಣೀರಿನಿಂದ ಬಂದವರಿಗೆ
ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಅವರ ನೋವು, ಕಣ್ಣೀರು, ಪೇಯ್ನ್ ಅನ್ನು ಯೇಸು ಸ್ವಾಮಿ ತನ್ನ ಮೇಲೆ, ತನ್ನ ದೇಹದ ಮೇಲೆ ತೆಗೆದುಕೊಳ್ತಾರೆ. ಅದಕ್ಕೋಸ್ಕರ ಹೀಲಾಗ್ತದೆ. ಅಷ್ಟು ಮಾತ್ರವಲ್ಲ, ಇದು ನಮ್ಮ ಶಾರೀರಿಕವಾದ ಪಾಪದ ಪರಿಹಾರ ಹೊಂದಲಿಕ್ಕೋಸ್ಕರ, ಶರೀರದ ಸ್ವಭಾವದಿಂದ ಹೊರಗೆ ಬರ್ಲಿಕ್ಕೋಸ್ಕರ ಈ ಏಟುಗಳು. ಏಷಯ 53:5 ನಾವು ನೋಡ್ತೇವೆ, ನಮಗೆ ಸುಕ್ಷೇಮವನ್ನುಂಟು ಮಾಡಲಿಕ್ಕೆ ದಂಡನೆಯನ್ನು ಆತನೇ ಅನುಭವಿಸಿದ್ನು ಎಂಬುದಾಗಿ. ಹಲ್ಲೆಲೂಯಾ. ಸೊ 5ನೇದಾಗಿ ಯೇಸುವಿನ ರಕ್ತ ಆತನ ಕೈಯನ್ನು ತಿವಿದಾಗ, ಮೊಳೆಗಳನ್ನು ಜಡಿದಾಗ, ಶಿಲುಬೆಯಲ್ಲಿ ಆತನನ್ನು ತೂಗು ಹಾಕ್ಲಿಕ್ಕೋಸ್ಕರ ಆತನ ಕೈಗೆ ಮೊಳೆಯನ್ನು ಜಡಿದ್ರು. ಆಗ 5ನೇ ಬಾರಿ ರಕ್ತ ಬಂತು. ಕೀರ್ತನೆ 22:16 ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ ಎಂಬುದಾಗಿ. ಸೊ ಯೇಸುಸ್ವಾಮಿಯ ಕೈಗಳಿಗೆ ಮೊಳೆಗಳು ನೋಡಿದ್ರು, ಆಗ ರಕ್ತ ಬಂತು. ಸೊ ನಮ್ಮ ಕೈ ಕೆಲಸಗಳು ಪರಿಶುದ್ಧವಾಗಲಿಕ್ಕೆ, ನಮ್ಮ ಕೈ ಕೆಲಸದ ಆಶೀರ್ವದಿಸಲ್ಪಡಲಿಕ್ಕೆ ಯೇಸು ಸ್ವಾಮಿಯ ಅದ್ಭುತವಾದ ಕರಗಳು, ಅದು ಗಾಯವಾಯಿತು. ಆತನು ಮುಟ್ಟಿದಾಗ ರೋಗಗಳು ಗುಣ ಆಯಿತು, ಕುಷ್ಠರೋಗಗಳು ಗುಣ ಆಯಿತು, ಕಣ್ಣು ಬಂತು ಜನರಿಗೆ. ಅಂತ ಅದ್ಭುತವಾದ ಆಶೀರ್ವಾದದ ಕರಗಳಿಗೆ ಮೊಳೆಗಳು ಜಡಿಯಲ್ಪಟ್ಟಿತು. ಆಗ ರಕ್ತ ಬಂತು. ಆ ರಕ್ತ ನಮ್ಮ ಕೈ ಕೆಲಸವನ್ನು ಪರಿಶುದ್ಧ ಮಾಡಿತು. 6ನೇದಾಗಿ ಆತನ ಕಾಲಿಗೆ ಮೊಳೆಗಳನ್ನು ನೋಡಿದಾಗ, ಆ ಮೊಳೆಗಳು ಹೇಗಿತ್ತೆಂಬುದಾಗಿ ನೋಡಿದ್ರೆ ತೋರವಾದ ಪಂಚ್ನೇಲ್ ತರ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಬೆಳೆದಿರುವ ಅಡಲ್ಟ್ ವ್ಯಕ್ತಿಯನ್ನು, ಪ್ರಾಯಸ್ಥನಾದ ಯೌವನಸ್ಥನಾದ ಮನುಷ್ಯನನ್ನು ಶಿಲುಬೆಗೆ, ಮರದ ಕಂಬಕ್ಕೆ ತೂಗು ಹಾಕ್ಬೇಕು. ಆಗ ಸಣ್ಣ ಮೊಳೆಯನ್ನು ಜಡಿದ್ರೆ ಆಗುದಿಲ್ಲ. ಅದಕ್ಕೆ ತೋರವಾದ ನೇಲ್ ಪಂಚೆಯನ್ನು ಹೊಡೆದ್ರು, ಕೈಗೆ ಕಾಲುಗಳಿಗೆ ಹೊಡೆದ್ರು. ಸಣ್ಣ ಮೊಳೆ ಅಲ್ಲ. ಸೊ ಕಾಲುಗಳಿಗೆ ಹಾಕಿದಾಗ, ಈಗಾಗ ನಾವು ವಾಕ್ಯದಲ್ಲಿ ಹೊಡೆದು ಕೈ ಕಾಲುಗಳನ್ನು ತಿವಿದ್ರು ಎಂಬುದಾಗಿ ಹಾಕಿದಾಗ ಅಲ್ಲಿ ರಕ್ತ ಬಂತು. ಯಾಕೆಂತ ಹೇಳಿದ್ರೆ ನಮ್ಮ ನಡತೆ ಪರಿಶುದ್ಧವಾಗಲಿಕ್ಕೆ, ನಮ್ಮ ನಡತೆ ಪರಿಶುದ್ಧವಾಗಲಿಕ್ಕೆ. ಈಗ ಯೇಸು ಸ್ವಾಮಿ ಕೈ ಕಾಲುಗಳಿಂದ ಜಡಿಯಲ್ಪಟ್ಟು ಶಿಲುಬೆಗೆ ಆತನು ಜಡಿಯಲ್ಪಟ್ರು, ನನಗೆ ನಿನಗೆ ಬಿಡುಗಡೆ ಆಗ್ಲಿಕ್ಕೆ. ಆತನು ಶಿಲುಬೆಯಲ್ಲಿ ಬಂದಿತನಾದ್ನು ನನಗೆ ನಿನಗೆ ಸೈತಾನನ ಬಾಧೆಯಿಂದ ಬಿಡುಗಡೆ ಆಗ್ಲಿಕ್ಕೆ, ನಾವು ಸ್ವತಂತ್ರರಾಗ್ಲಿಕ್ಕೆ ಆತನು ಅಲ್ಲಿ ಬಂದಿತನಾದ್ನು ಶಿಲುಬೆಯಲ್ಲಿ. 7ನೇ ಸಾರಿ ಯೇಸುವಿನ ರಕ್ತ ಸುರಿಸಲ್ಪಟ್ಟದ್ದು ಸಿಪಾಯಿಗಳು ಬಂದು ಆತನ ಎದೆಯನ್ನು ತಿವಿದಾಗ. ಯೋಹಾನ ಬರೆದ ಸುವಾರ್ತೆ 19:34 ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು, ತಿವಿದ ಕೂಡಲೇ ರಕ್ತವು ನೀರು ಹೊರಟಿತೆಂಬುದಾಗಿ. ಸೊ ಇಲ್ಲಿನ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಯ ಎದೆಯನ್ನು ಈಟಿಯಿಂದ ತಿವಿತಾರೆ, ಆಗ ರಕ್ತ ನೀರು ಬರ್ತದೆ. ಸೊ ಇಲ್ಲಿ ನಾವು ನೋಡುವಾಗ ಒಂದು ಅದ್ಭುತವಾದ ವಿಷಯ ಏನಂತ ಹೇಳಿದ್ರೆ, ರಕ್ತ ಬಂತು, ಆಮೇಲೆ ನೀರು ಬಂತು. ಯಾಕೆ ನೀರು ಬಂತು? ಯಾಕೆಂತ ಹೇಳಿದ್ರೆ ಆತನ ದೇಹದಲ್ಲಿ ಇನ್ನು ಸುರಿಸಲ್ಪಡಲಿಕ್ಕೆ ರಕ್ತ ಉಳಿಲಿಲ್ಲ. ಸಂಪೂರ್ಣವಾಗಿ ತನ್ನನ್ನು ಬರಿದು ಮಾಡಿದ ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಆತನ ರಕ್ತ ನಮಗೋಸ್ಕರ ಸುರಿಸಲ್ಪಟ್ಟಿತು. ಈಗ ಯಾವುದಾದ್ರೊಂದು ಭಾಗ ಹೆಬ್ಬೆಳ್ನಲ್ಲಿ ಎಲ್ಲಿಯಾದ್ರೂ ಗಾಯವಾದ, ನಾವು ಹಾಗೆ ರಕ್ತ ಹೋಗ್ಲಿಕ್ಕೆ ಬಿಟ್ಟರೆ ರಕ್ತ ಹೋಗಿ ಮತ್ತೆ ನಂತರ ಅಲ್ಲಿಂದ ಬಿಳಿಯಾದ ದ್ರವ ಬರ್ತದೆ, ಅಲ್ಲಿಂದ ನೀರು ಬರ್ತದೆ. ಯಾಕೆಂದ್ರೆ ಆ ಭಾಗದಲ್ಲಿ ಇನ್ನು ರಕ್ತ ಹೋಗ್ಲಿಕ್ಕೆ ಇಲ್ಲ, ರಕ್ತ ಬೇರೆ. ಅದಕ್ಕೋಸ್ಕರ ಯೇಸುವಿನ ಎದೆಯನ್ನೇ ತಿವಿದ್ರು ಅವರು, ರಕ್ತ ಬಂತು, ನೀರು ಬಂತು. ಸೊ ಆ ದೇಹದಲ್ಲಿ ರಕ್ತ ಇನ್ನು ಸುರಿಲಿಕ್ಕೆ ಇರಲಿಲ್ಲ. ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ತನ್ನೆಲ್ಲಾ ರಕ್ತವನ್ನು ಆತನ ಶಿಲುಬೆಯಲ್ಲಿ ಸುರಿಸಿದ್ನು. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಯಾವಾಗ ಯೇಸು ಸ್ವಾಮಿ ಎದೆಯನ್ನು ತಿವಿದ್ರೋ ಆಗ ನಾನು ನೀನು ನೂತನ ಸೃಷ್ಟಿಯಾಗಿ ಜನಿಸಿದ್ವಿ. ಯೇಸುವಿನ ಮೊದಲ ಗಿತ್ತಿಯಾದ ಸಭೆ ಹೊರಗೆ ಬಂತು. ಹೇಗೆ ಆದಾಮನನ್ನು ದೇವರು ಮಲಗಿಸಿ ಆತನ ಪಕ್ಕೆಯಿಂದ ಆತನ ಹೆಂಡತಿಯಾದ ಹವ್ವಳನ್ನು ಹೊರಗೆ ತೆಗೆದು, ಅದೇ ರೀತಿಯಲ್ಲಿ ಕಡೆಯ ಆದಾಮನು ಯೇಸು ಕ್ರಿಸ್ತನ ಎದೆಯನ್ನು ತಿವಿದಾಗ ರಕ್ತ ಹೊರಟು ಬಂದಿತು. ಆ ರಕ್ತ ನನ್ನನ್ನು ನಿನ್ನನ್ನು ಪಾಪದಿಂದ ಬಿಡಿಸಿ ನೂತನ ಸೃಷ್ಟಿಯಾಗಿ ಮಾಡಿತು. ಸೊ 2 ಕೊರಿಂಥ 5:17 ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತೆಂಬುದಾಗಿ. ಪೂರ್ವ ಸ್ಥಿತಿ, ಮೊದಲಿನ ಪಾಪದ ಸ್ಥಿತಿ ಹೋಗಿ ಎಲ್ಲವೂ ನಮ್ಮ ಲೈಫಲ್ಲಿ ಹೊಸತಾಯಿತು. ಪರಿಪೂರ್ಣವಾದ ಯೇಸುವಿನ ರಕ್ತ, ಪರಿಶುದ್ಧವಾದ ರಕ್ತ ನಮ್ಮನ್ನು ತೊಳೆದು ಸಕಲ ಪಾಪ ನಮ್ಮನ್ನು ಬಿಡಿಸಿತು. ಸೊ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಜಡಿದು ಸತ್ತು ಉಣಲ್ಪಟ್ರು. ಆತನು 3ನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಯಾಕೆಂದ್ರೆ ಮರಣಕ್ಕೆ ಆತನ ಹಿಡಿದಿರಲು
ಅಸಾಧ್ಯವಾಗಿತ್ತು. ಯಾಕೆಂದ್ರೆ ಆತನು ಜೀವವೆಂಬಾತನು. ಜೀವವೆಂಬಾತನಿಗೆ ನನ್ನ ಮರಣಕ್ಕೆ ಇಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 24ನೇ ವಚನ ಹೇಳ್ತದೆ, ಆತನನ್ನು ದೇವರು ಮರಣ ವೇದನೆಯಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಎಂಬುದಾಗಿ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಆತನು ಸತ್ತೊಳಗಿಂದ ಎದ್ದು ಬಂದು ಆತನು ಪರಲೋಕಕ್ಕೆ ಏರಿ ಹೋಗಿ ಆತನು ಉನ್ನತೋನ್ನತನದಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಈಗ ಆಸೀನರೊಡನಾಗಿದ್ದಾರೆ. ಹಲ್ಲೆಲೂಯಾ. ಸಮಸ್ತದ ಮೇಲೆ ಜಯವನ್ನು ಹೊಂದಿ ಆತನು ಅತಿ ಶ್ರೇಷ್ಠವಾದ ಪದವಿಯಲ್ಲಿ ಆತನು ಇದ್ದಾನೆ. ಆ ಯೇಸು ಕ್ರಿಸ್ತನು ತನ್ನನ್ನು ನಂಬಿದವರಿಗೋಸ್ಕರ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಿಗೋಸ್ಕರ, ಆತನ ತ್ಯಾಗ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯದ ಮೂಲಕ ನನಗೆ ಪಾಪ ಪರಿಹಾರವಾಗಿದೆ ಎಂಬುದಾಗಿ ನಂಬಿ ಪಾಪಕ್ಕೆ ಸತ್ತು ನೀತಿಗಾಗಿ ಜೀವಿಸಲಿಕ್ಕೆ ತಮ್ಮನ್ನು ತಾನು ಒಪ್ಪಿಸಿಕೊಟ್ಟವರಿಗೋಸ್ಕರ ಯೇಸು ಕ್ರಿಸ್ತನು ತಿರುಗಿ ಬರಲಿಕ್ಕಿದ್ದಾರೆ. ತಿರುಗಿ ಬಂದು ಅವರನ್ನು ತಾನಿರುವಲ್ಲಿಗೆ ಕರೆದುಕೊಂಡು ಹೋಗಿ ಶಾಶ್ವತವಾಗಿ ತನ್ನೊಂದಿಗೆ ಇರಿಸಿಕೊಳ್ತಾರೆ. ಹಲ್ಲೆಲೂಯಾ. ನಾವೀಗ ಧ್ಯಾನ ಮಾಡಿದ ವಾಕ್ಯದಲ್ಲಿ ಯೇಸುವಿನ ರಕ್ತದ ಪಾಪ ಪರಿಹಾರ, ಈ ಭಾಗದಲ್ಲಿ ನಾವು ಧ್ಯಾನಿಸಿದ್ದೇವೆ. ಯೇಸುವಿನ ರಕ್ತ ಹೇಗೆ ಸುರಿಸಲ್ಪಟ್ಟಿದ್ದು, 7 ಭಾಗದಲ್ಲಿ 7 ಕಡೆಗಳಲ್ಲಿ 7 ಬಾರಿ ಚಿಮಿಕಿಸಲ್ಪಟ್ಟಿದ್ದು ನಮಗೆ ಸಕಲ ಪಾಪದಿಂದ ಪರಿಹಾರ ಮಾಡಲಿಕ್ಕೆ, ಪಾಪದಿಂದ ಬಂದಂತ ಎಲ್ಲ ಪರಿಣಾಮದಿಂದ, ರೋಗ, ಶಾಪ, ಇದನ್ನೆಲ್ಲದನ್ನು ಬಿಡಿಸಲಿಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಮರಣ ಹೊಂದಿದನು. ಆ ಯೇಸುವಿನ ರಕ್ತ ನಮ್ಮನ್ನು ಸಕಲ ಪಾಪದಿಂದ ತೊಳೆದು ಶುದ್ಧೀಕರಿಸ್ತದೆ, ಪರಲೋಕ ಬಾಧ್ಯಸ್ಥರನ್ನಾಗಿ ಮಾಡ್ತದೆ. ನಾವೀಗ ಪ್ರಾರ್ಥನೆ ಮಾಡುವ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನೀವು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ನಿಮ್ಮ ಒಬ್ಬನೇ ಮಗನನ್ನು ಕಳಿಸಿಕೊಟ್ರಿ. ಆತನ ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ರಿ ರಾಜ. ಯೇಸುವೇ ಸ್ವಾಮಿ, ನೀವು ತಂದೆಯ ಚಿತ್ತಕ್ಕೆ ಒಳಪಟ್ಟು ಆ ಶಿಲುಬೆಯಲ್ಲಿ ನಿಮ್ಮನ್ನು ನೀವೇ ಸಜೀವ ಯಜ್ಞವಾಗಿ ಅರ್ಪಿಸಿದಿರಿ ಸ್ವಾಮಿ. ನಮಗಾಗಿ ನೀವು ಸಹಿಸಿಕೊಂಡ ವೇದನೆ, ಕಷ್ಟ, ಸಂಕಟ ಅಪರಿಮಿತವಾದುದು ಸ್ವಾಮಿ, ವರ್ಣಿಸಲು ಅಸಾಧ್ಯವಾದುದು ರಾಜ. ನಿಮ್ಮ ದೃಷ್ಟಿಯಲ್ಲಿ ನಾವು ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದೇವೆ ಎಂಬುದಾಗಿ ನೀವು ಸ್ವಾಮಿ ಅದನ್ನು ಪ್ರೂವ್ ಮಾಡಿದಿರಿ ಸ್ವಾಮಿ. ಥ್ಯಾಂಕ್ ಯು. ನೀವು ನನಗೆ ಪ್ರಾಣ ಪ್ರಿಯರು ಎಂಬುದಾಗಿ ಹೇಳಿ ನೀವು ಅದನ್ನು ಪ್ರೂವ್ ಮಾಡಿದಿರಿ. ನಿಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದಿರಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪವಿತ್ರ ಆತ್ಮ ನಿಮಗೆ ಸ್ತೋತ್ರ. ಈ ಸತ್ಯವನ್ನು ನಮ್ಮ ಒಳಗೆ ಪ್ರಕಟಿಸಿದ ಪವಿತ್ರ ಆತ್ಮನೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ಈಗಲೂ ಕೂಡ ಸ್ವಾಮಿ ಸಂದೇಶವನ್ನು ಕೇಳ್ತಾ ಇರುವ ಹೃದಯದಲ್ಲಿ ಬಲವಾಗಿ ಚಲಿಸಿ ಸ್ವಾಮಿ. ಅಪ್ಪ, ಈ ಸತ್ಯತೆ ಪ್ರಕಟವಾಗಲಿ ಸ್ವಾಮಿ, ಅವರ ಆಂತರ್ಯ ತೆರೆಯಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದ್ಭುತ ಮಹತ್ಕಾರ್ಯ ಮಾಡಿ ನಿಮ್ಮ ಜನ ನಿಮ್ಮ ಕಡೆಗೆ ಎಳೆರಿ ಸ್ವಾಮಿ. ತಂದೆ, ನಿಮಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.